ಮಿತ್ರರೇ ನಮಸ್ಕಾರ. ಇದು ಟಿವಿ ವಿಕ್ರಮ. ನಾನು ಡ್ಯಾನಿ ಪಿರೇರ, ಹಳ್ಳಿ ಮೈಸೂರು. ಭಾರತೀಯ ಸಮಾಜದಲ್ಲಿ ಅಸಮಾನತೆ, ಅನ್ಯಾಯ ಮತ್ತು ಅಜ್ಞಾನವು ಆಳವಾಗಿ ಬೇರು ಬಿಟ್ಟಿದ್ದ ಸಮಯದಲ್ಲಿ ಆ ಕತ್ತಲೆಯನ್ನು ಭೇದಿಸಿ ಬೆಳಕಾಗಿ ಉದಯಿಸಿದ ಮಹಾನ್ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅವರು ಸಾಮಾಜಿಕ ಕ್ರಾಂತಿ ಸೂರ್ಯ, ಭಾರತದ ಸಂವಿಧಾನ ಶಿಲ್ಪಿ, ದಲಿತರ ಧ್ವನಿ, ಶೋಷಿತರ ಆಶಾಕಿರಣ, ದೇಶದ ಹೆಮ್ಮೆಯ ನಾಯಕ, ಸಮಾಜ ಚಿಕಿತ್ಸಕ, ರಾಷ್ಟ್ರಪುರುಷ. ಏಪ್ರಿಲ್ 14 ಅವರ ಜನ್ಮದಿನ. 1891 ಏಪ್ರಿಲ್ 14ರಂದು ಮಧ್ಯಪ್ರದೇಶದ ಮೌ ಎಂಬಲ್ಲಿ ಜನಿಸಿದಂಥ ಬಾಬಾ ಸಾಹೇಬರು ರಾಮ್ಜಿ ಸಕ್ಪಾಲ್ ಮತ್ತು ಭೀಮಾಬಾಯಿ ದಂಪತಿಯ ಪುತ್ರರಾಗಿ ಮಹಾರಾಷ್ಟ್ರವನ್ನು ತಮ್ಮ ಕರ್ಮಭೂಮಿಯಾಗಿಸಿಕೊಂಡು ಬೆಳೆದವರು. ಅವರು ಮಹಾರ್ ಸಮುದಾಯಕ್ಕೆ ಸೇರಿದವರಾಗಿದ್ದು ಆ ಕಾಲದಲ್ಲಿ ಅಸ್ಪೃಶ್ಯರೆಂದು ಪರಿಗಣಿಸಲ್ಪಟ್ಟಿರ್ತಕ್ಕಂಥ ಸಮುದಾಯ. ಬಾಲ್ಯದಲ್ಲಿಯೇ ಅವರು ಅನುಭವಿಸಿದಂಥ ನೋವು ಮತ್ತು ಅಪಮಾನಗಳು ಸಾಮಾನ್ಯ ಮನುಷ್ಯನ ಮನಸ್ಸನ್ನು ಕುಗ್ಗಿಸುವಂಥವು. ಶಾಲೆಯಲ್ಲಿ ಅವರಿಗೆ ಕುಳಿತುಕೊಳ್ಳುವ ಜಾಗ ಬೇರೆ, ನೀರು ಕುಡಿಲಿಕ್ಕೂ ಕೂಡ ಅವಕಾಶ ಇಲ್ಲ, ಶಿಕ್ಷಕರಿಂದಲೂ ನಿರ್ಲಕ್ಷ್ಯ. ಇವೆಲ್ಲವೂ ಅವರ ಮನಸ್ಸಿನಲ್ಲಿ ಆಳವಾದ ಗಾಯಗಳನ್ನು ಮೂಡಿಸಿದ್ವು. ಆದರೆ ಈ ನೋವು ಅವರನ್ನು ದುರ್ಬಲಗೊಳಿಸಲಿಲ್ಲ, ಬದಲಾಗಿ ಅವರನ್ನು ಶಕ್ತಿಶಾಲಿಯನ್ನಾಗಿ ರೂಪಿಸಿತು. ಅವರು ತಮ್ಮ ಜೀವನದ ಗುರಿಯನ್ನು ನಿರ್ಧರಿಸಿದರು. ಈ ಅನ್ಯಾಯವನ್ನು ನಿವಾರಿಸಬೇಕು ಅನ್ನೋದು ಅವರ ಸಂಕಲ್ಪ ಆಯಿತು. ಅಂಬೇಡ್ಕರ್ ಅವರ ಜೀವನದಲ್ಲಿ ಮಹತ್ವದ ತಿರುವು ನೀಡಿದು ಅವರ ಗಳಿಸಿದಂಥ ಶಿಕ್ಷಣ. ಅವರು ತಮ್ಮ ಶ್ರಮ, ಪ್ರತಿಭೆ ಮತ್ತು ದಿಟ್ಟ ಮನಸ್ಸಿನಿಂದ ಉನ್ನತ ವಿದ್ಯಾಭ್ಯಾಸವನ್ನು ಪಡೆದುಕೊಂಡರು. ಅವರು ಮುಂಬೈನ ಎಲ್ಪಿನ್ಸ್ಟೋನ್ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಿ ನಂತರ ಅಮೆರಿಕದ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಅರ್ಥಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಪಡೆದರು. ಅಲ್ಲಿಂದ ಅವರು ಇಂಗ್ಲೆಂಡಿಗೆ ತೆರಳಿ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೀತಾರೆ. ಇಷ್ಟು ಉನ್ನತ ವಿದ್ಯಾಭ್ಯಾಸ ಪಡೆದಿದ್ದರೂ ಅವರು ತಮ್ಮ ವೈಯಕ್ತಿಕ ಜೀವನದ ಸೌಕರ್ಯಕ್ಕಾಗಿ ಅದನ್ನು ಬಳಸ್ತಿಲ್ಲ. ಸಮಾಜದ ಅಪ್ಲಿಪ್ಮೆಂಟ್ಗಾಗಿ ತಮ್ಮ ಜ್ಞಾನವನ್ನು ಬಳಸಿದ್ರು. ಶಿಕ್ಷಣವೇ ಶೋಷಿತರ ಮುಕ್ತಿಯ ಮಾರ್ಗ ಅನ್ನೋದು ಅವರ ಸ್ಪಷ್ಟ ನಿಲುವಾಗಿತ್ತು. ಅವರು ಭಾರತಕ್ಕೆ ವಾಪಸ್ ಬಂದು ಅಸ್ಪೃಶ್ಯರ ಹಕ್ಕುಗಳಿಗೋಸ್ಕರ ಹೋರಾಟವನ್ನು ಆರಂಭಿಸ್ತಾರೆ. 1927ರಲ್ಲಿ ಮಹಾಡ್ ಸತ್ಯಾಗ್ರಹವನ್ನು ನಡೆಸಿ ಸಾರ್ವಜನಿಕ ಜಲಮೂಲಗಳನ್ನು ಬಳಸ್ತಕ್ಕಂಥ ಹಕ್ಕಿಗೋಸ್ಕರ ಹೋರಾಡ್ತಾರೆ. ಇದು ಕೇವಲ ನೀರಿನ ಹಕ್ಕಿಗಾಗಿ ನಡೆದ ಹೋರಾಟ ಆಗಿರದೆ ಅದು ಮಾನವೀಯ ಗೌರವಕ್ಕೋಸ್ಕರ ನಡೆದ ಒಂದು ಕ್ರಾಂತಿಕಾರಿ ಹೋರಾಟ ಆಯಿತು. ಇದೇ ರೀತಿಯಲ್ಲಿ ಕಾಳಾರಾಮ್ ದೇವಸ್ಥಾನ ಪ್ರವೇಶ ಚಳುವಳಿಯ ಮೂಲಕ ಧಾರ್ಮಿಕ ಸ್ಥಳಗಳಲ್ಲಿ ಸಾಮಾಜಿಕ ಹಕ್ಕುಗಳಿಗೋಸ್ಕರ ಕೂಡ ಅವರು ಹೋರಾಡ್ತಾರೆ. ಅವರ ಹೋರಾಟ ಕೇವಲ ಕಾನೂನು ಮಟ್ಟದಲ್ಲಿ ಮಾತ್ರ ಅಲ್ಲ, ಸಾಮಾಜಿಕ ಮನೋಭಾವದಲ್ಲಿ ಕೂಡ ಬದಲಾವಣೆ ತರಲಿಕ್ಕೆ ಒಂದು ಪ್ರಯತ್ನ ಆಗುತ್ತೆ. ಅಂಬೇಡ್ಕರ್ ಅವರು ಕೇವಲ ಹೋರಾಟಗಾರರಾಗಿರದೆ ಅವರು ಒಬ್ಬ ಶ್ರೇಷ್ಠ ಚಿಂತಕರು ಕೂಡ ಆಗಿದ್ರು. ಅವರು ಅನಿಹಿಲೇಷನ್ ಆಫ್ ಕಾಸ್ಟ್ ಎಂಬ ಕೃತಿಯ ಮೂಲಕ ಜಾತಿ ವ್ಯವಸ್ಥೆಯ ವಿರುದ್ಧ ತೀವ್ರವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸಮಾಜದಲ್ಲಿ ಸಮಾನತೆ ಬರಬೇಕಾದ್ರೆ ಜಾತಿ ವ್ಯವಸ್ಥೆಯ ನಿರ್ಮೂಲನ ಅಗತ್ಯ ಅಂತ ಹೇಳಿ ಅವರು ಒತ್ತಿ ಹೇಳಿದರು. ಅವರು ಮಹಿಳೆಯರ ಹಕ್ಕುಗಳಿಗೋಸ್ಕರ ಪ್ರಾಮುಖ್ಯತೆಯನ್ನು ನೀಡ್ತಾರೆ. ಹಿಂದೂ ಕೋಡ್ ಬಿಲ್ ಮೂಲಕ ಮಹಿಳೆಯರಿಗೆ ಸಮಾನ ಹಕ್ಕುಗಳನ್ನು ನೀಡೋ ಪ್ರಯತ್ನವನ್ನ ಮಾಡ್ತಾರೆ. ಇದು ಅವರ ದೂರದೃಷ್ಟಿಯ ಉದಾಹರಣೆ. ಭಾರತ ಸ್ವಾತಂತ್ರ್ಯ ಪಡೆದ ನಂತರ ದೇಶಕ್ಕೆ ಒಂದು ಬಲಿಷ್ಠ ಸಂವಿಧಾನದ ಅಗತ್ಯ ಇರುತ್ತೆ. ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರನ್ನ ಸಂವಿಧಾನ ರಚನಾ ಕರಡು ಸಮಿತಿಯ ಅಧ್ಯಕ್ಷನಾಗಿ ನೇಮಕ ಮಾಡಲಾಗುತ್ತೆ. ಅವರು ರಚಿಸಿರ್ತಕ್ಕಂಥ ಸಂವಿಧಾನ ಪ್ರಪಂಚದ ಅತ್ಯಂತ ಪ್ರಗತಿಪರ ಸಂವಿಧಾನಗಳಲ್ಲಿ ಒಂದು. ಅದರಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೂ ಸಮಾನ ಹಕ್ಕುಗಳನ್ನು ಖಚಿತಪಡಿಸಲಾಗಿರೋದು ಮಾತ್ರ ಅಲ್ಲ, ಮತ, ಜಾತಿ, ಲಿಂಗ ಇತ್ಯಾದಿಗಳ ಆಧಾರದ ಮೇಲೆ ಯಾವುದೇ ಭೇದ ಭಾವ ಇಲ್ಲದೆ ಎಲ್ರಿಗೂ ಸಮಾನ ಅವಕಾಶ ಕೊಡ್ತಕ್ಕಂಥ ಪ್ರಯತ್ನವನ್ನ ಅವರು ಮಾಡಿದ್ದಾರೆ. ಇದು ಅಂಬೇಡ್ಕರ್ ಅವರ ಸಮಾನತೆಯ ಒಂದು ಕನಸಿನ ಪ್ರತಿಬಿಂಬ. ಅವರು ನಮಗೆ ನೀಡಿರ್ತಕ್ಕಂಥ ಮಹಾನ್ ಸಂದೇಶ ಎಜುಕೇಟ್, ಎಜಿಟೇಟ್ ಅಂಡ್ ಆರ್ಗನೈಸ್. ಇದು ಇಂದಿಗೂ ಕೂಡ ಪ್ರಸ್ತುತ. ಶಿಕ್ಷಣ ಪಡೆಯಿರಿ, ಅನ್ಯಾಯದ ವಿರುದ್ಧ ಹೋರಾಡಿ ಮತ್ತು ಸಂಘಟಿತರಾಗಿ ಸಮಾಜವನ್ನ ಬದಲಾಯಿಸಿ ಅನ್ನೋದು ಈ ಮಾತಿನ ಅರ್ಥ.
ಅವರ ಜೀವನ ನಮಗೆ ಒಂದು ಮಹತ್ವದ ಪಾಠವನ್ನ ನೀಡೋದಂದ್ರೆ, ಎಷ್ಟೇ ಸಂಕಷ್ಟ ಬಂದರೂ ಧೈರ್ಯದಿಂದ ಎದುರಿಸಿ ನಿಮ್ಮ ಗುರಿಯನ್ನ ಸಾಧಿಸಬಹುದು ಅನ್ನೋದು. ಆದರೆ ಮಿತ್ರರೇ, ಇಂದು ನಮ್ಮನ್ನ ನಾವು ಪ್ರಶ್ನೆ ಮಾಡ್ಕೋಬೇಕು. ನಾವು ಅಂಬೇಡ್ಕರ್ ಅವರ ಕನಸಿನ ಭಾರತವನ್ನ ನಿರ್ಮಿಸಿದ್ದೇವೆಯೇ? ಇನ್ನೂ ನಮ್ಮ ಸಮಾಜದಲ್ಲಿ ಅಸಮಾನತೆ ಇದೆ, ಅನ್ಯಾಯ ಇದೆ. ಇದನ್ನ ನಿವಾರಿಸುವ ಹೊಣೆಗಾರಿಕೆ ಕೂಡ ನಮ್ಮ ಮೇಲಿದೆ. ನಾವು ಪ್ರತಿಯೊಬ್ಬರು ಅವರ ಆದರ್ಶಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಅಂಬೇಡ್ಕರ್ ಅವರು ತಮ್ಮ ಜೀವನದ ಕೊನೆಯ ಭಾಗದಲ್ಲಿ ಬೌದ್ಧ ಮತವನ್ನ ಸ್ವೀಕರಿಸಿದರು. 1956ರಲ್ಲಿ ನಾಗ್ಪುರದಲ್ಲಿ ಅವರು ಲಕ್ಷಾಂತರ ಅನುಯಾಯಿಗಳೊಂದಿಗೆ ಬೌದ್ಧ ಮತವನ್ನ ಸೇರ್ತಾರೆ. ಅವರಿಗೆ ಇಸ್ಲಾಂ ಮತ್ತು ಕ್ರೈಸ್ತ ಮತಸ್ಥರ ಅಲ್ಲಿನ ಮುಖಂಡರ ಪ್ರಲೋಭಗಳಿದ್ರು ಅದನ್ನ ಧಿಕ್ಕರಿಸಿ ಭಾರತದ ಆಲೋಚನೆಗಳನ್ನ ಮೈಗೂಡಿಸಿಕೊಂಡಿರ್ತಕ್ಕಂಥ ಮತ್ತು ಭಾರತದ ಮೂಲದ ಬೌದ್ಧ ಮತವನ್ನ ಸ್ವೀಕಾರ ಮಾಡಿ ತಮ್ಮ ರಾಷ್ಟ್ರನಿಷ್ಠೆಯನ್ನ ದೃಢೀಕರಿಸ್ತಾರೆ. ಬಾಬಾ ಸಾಹೇಬರ ಈ ನಡೆ ಕೇವಲ ಮತ ಪರಿವರ್ತನೆಯಾಗಿರದೆ ಸಮಾನತೆ ಮತ್ತು ಮಾನವೀಯತೆಗೆ ಒತ್ತು ನೀಡ್ತಕ್ಕಂಥ ಒಂದು ಕ್ರಾಂತಿಕಾರಕ ಹೆಜ್ಜೆ. ಅವರು ಹಿಂದೂ ಸಮಾಜದಲ್ಲಿ ಬೇರೂರಿರ್ತಕ್ಕಂಥ ಅಸ್ಪೃಶ್ಯತೆಗೆ ಸವಾಲಾಗಿ, ತಾನು ಹಿಂದುವಾಗಿ ಹುಟ್ಟಿದ್ದೇನೆ ಆದರೆ ಹಿಂದುವಾಗಿ ಸಾಯಲಾರೆ ಎನ್ನುವ ಅವರ ದೃಢ ನಿಶ್ಚಯದ ಹಿನ್ನೆಲೆಯಲ್ಲಿ ಹಿಂದೂ ಸಮಾಜ ಎದುರಿಸುತ್ತಿರುವ ಅಸ್ಪೃಶ್ಯತೆಯಂತ ಪಿಡುಗನ್ನ ತೊಡೆದು ಅದನ್ನ ನಿವಾರಿಸಬೇಕು ಅನ್ನೋ ಅವರ ಎಚ್ಚರಿಕೆ ನಡೆ ಅದಾಗಿರುತ್ತೆ. ಇದು ಬಾಬಾ ಸಾಹೇಬರು ಹಿಂದೂ ಸಮಾಜಕ್ಕೆ ಕೊಟ್ಟ ಸಂದೇಶ. ಬಾಬಾ ಸಾಹೇಬರದ್ದು ಬೂಟಾಟಿಕೆಯ ವ್ಯಕ್ತಿತ್ವ ಆಗಿರಲಿಲ್ಲ. ಆ ಕಾಲದಲ್ಲಿ ಮುಂಚೂಣಿ ನೇತಾರರ ದ್ವಂದ್ವ ನಡೆಯ ನಡುವೆ ಅವರ ದೇಶದ ಬಗೆಗಿನ ಅವರ ನಿಲುವು ಸ್ಪಷ್ಟ ಇತ್ತು. ಉದಾಹರಣೆಯನ್ನ ಗಮನಿಸೋದಾದ್ರೆ, ಹಿಂದೂಗಳಲ್ಲಿರ್ತಕ್ಕಂಥ ಅಸ್ಪೃಶ್ಯತೆಯ ಆಚರಣೆಯ ಬಗೆಗೆ ಅವರಿಗಿದ್ದ ತಿರಸ್ಕೃತ ಭಾವದಂತೆಯೇ ಮುಸಲ್ಮಾನರ ರಾಷ್ಟ್ರನಿಷ್ಠೆಯ ಕೊರತೆಯ ಬಗ್ಗೆಯೂ ಅವರ ತೀವ್ರ ವಿರೋಧ ಇತ್ತು. ಆ ಕಾರಣಕ್ಕೆ ಮುಸಲ್ಮಾನರಿಂದ ಪಾಕಿಸ್ತಾನವೆಂಬ ಪ್ರತ್ಯೇಕ ದೇಶದ ವಿಚಾರ ಬಂದಾಗ ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಅನ್ನೋ ವಿಚಾರವನ್ನ ಅವರು ಸ್ಪಷ್ಟವಾಗಿ ಪ್ರತಿಪಾದಿಸಿ ಅವತ್ತಿನ ನೇತಾರರಿಗೆ ತಮ್ಮ ನಿಲುವನ್ನ ಸ್ಪಷ್ಟಪಡಿಸ್ತಾರೆ. ಅಪಾರ ಜ್ಞಾನಿ ಆಗಿರ್ತಕ್ಕಂಥ ಅವರು ಇಸ್ಲಾಂ ಮಾನಸಿಕತೆಯ ಅರಿವು ಹೇಗಿರುತ್ತದೆ ಅನ್ನೋದನ್ನ ಅವರೇ ಬರೆದಿರ್ತಕ್ಕಂಥ ಥಾಟ್ಸ್ ಆನ್ ಪಾಕಿಸ್ತಾನ್ ಅನ್ನೋ ಕೃತಿಯಲ್ಲಿ ಅವರ ನಿಲುವನ್ನ ಸ್ಪಷ್ಟಪಡಿಸಿದ್ದಾರೆ. 1956 ಡಿಸೆಂಬರ್ 6ರಂದು ಅವರು ಇಹಲೋಕ ತ್ಯಜಿಸ್ತಾರೆ. ಅವರ ಚಿಂತನೆಗಳು ಮಾತ್ರ ಇಂದಿಗೂ ಜೀವಂತವಾಗಿ ಉಳ್ಕೊಂಡಿದ್ದಾವೆ. ಬಾಬಾ ಸಾಹೇಬರು ಕೇವಲ ಒಬ್ಬ ವ್ಯಕ್ತಿಯೂ ಅಲ್ಲ, ಒಂದು ಜನಾಂಗದ ನಾಯಕರೂ ಅಲ್ಲ. ಅವರು ಒಂದು ಯುಗ, ಒಂದು ಚಿಂತನೆ, ಒಂದು ಕ್ರಾಂತಿ. ಅವರೊಬ್ಬ ರಾಷ್ಟ್ರ ಪುರುಷ. ಅವರ ಬೆಳಕು ಎಂದಿಗೂ ಮಸಕಾಗೋದಿಲ್ಲ. ಅಂತ ಮಹಾನ್ ಪುರುಷ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಈ ಹಿನ್ನೆಲೆಯಲ್ಲಿ ಅವರ ಜನ್ಮದಿನದ ಸ್ಮರಣೆಯಲ್ಲಿ ಅವರಿಗೆ ಶತಶತ ಪ್ರಣಾಮಗಳನ್ನು ಸಲ್ಲಿಸ್ತಾ ಅವರ ಮಹಾನ್ ಆದರ್ಶಗಳನ್ನು ಸ್ಮರಿಸಿ ಅವರಿಂದ ಜನ್ಮದಿನದ ಶುಭಾಶಯಗಳನ್ನು ಕೋರೋಣ. ನಮಸ್ಕಾರ. ಜೈ ಭೀಮ್, ಜೈ ಶ್ರೀರಾಮ್, ವಂದೇ ಮಾತರಂ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.